ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕಾರ್ಡಿಂಗ್ ಟು ಅರುಣ್. ಅಲ್ಲಿ ಒಬ್ರು ಇದ್ರೆ ಅವ್ರನ್ನ ಕೇಳಿದ್ದೀನಿ, ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. 12 ಕಾಲಿಗೆ ಟ್ರೈನ್ ಇದೆ. ಗ್ಲಾಡ್ ಐ ಗೆಟ್ ದ ಟಿಕೆಟ್. ಸೊ 310 ಫಸ್ಟ್ ಕ್ಲಾಸ್ ಟಿಕೆಟ್. ಇದು ಡೈಲಿ ಟ್ರೈನ್ ಸರ್ವಿಸು ಫ್ರಮ್ ಕುನೂರ್ ಟು ಉದಗಮಂಡಲಂ. ಸೊ ಮಾರ್ನಿಂಗ್ 7:45, ದೆನ್ 10:40 ಮತ್ತು 12:35 ನನಗಿರೋಂಥ ಟ್ರೈನು. ಲಾಸ್ಟ್ 4 o'clock. ಸೊ ಟಿಕೆಟ್ನ ಆದಷ್ಟು ಆನ್ಲೈನಲ್ಲಿ ಮುಂಚೆನೇ ಬುಕ್ ಮಾಡಿದ್ರೆ ಬೆಟರು. ಸೀಸನಲ್ ಟೈಮಲ್ಲಿ ತುಂಬಾ ರಶ್ ಇರುತ್ತೆ, ಟಿಕೆಟ್ ಸಿಗೋದಿಲ್ಲ. ನನ್ನ ದೃಷ್ಟಿಗೆ 1 or 2 ಟಿಕೆಟ್ ಸಿಕ್ತು. ಸೊ ನನಗೆ ಫಸ್ಟ್ ಕ್ಲಾಸ್ ಟಿಕೆಟ್ ಸಿಕ್ತು. ನಾನಿರೋದು ಕುನ್ನೂರು ರೈಲ್ವೆ ಸ್ಟೇಷನ್ನು. ಇದು ಸ್ಟಾರ್ಟ್ ಆಗಿದ್ದು 1897ಅಲ್ಲಿ. ಸೊ 1997ಗೆ 100 ಇಯರ್ನ ಕಂಪ್ಲೀಟ್ ಮಾಡುತ್ತೆ. ನೆಕ್ಸ್ಟ್ ಇಯರ್ಗೆ ಈ ರೈಲ್ವೆ ಸ್ಟೇಷನ್ನ ಸ್ಟಾರ್ಟ್ ಮಾಡಿ 130 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಬ್ರಿಟಿಷರ ಕಾಲದಲ್ಲಿ ಊಟಿ ಒಂದು ಹಿಲ್ ಸ್ಟೇಷನ್ ಆಗಿದ್ದರಿಂದ ಜನರಿಗೆ ಬೆಟ್ಟದ ಮೇಲೆ ಸುಲಭವಾಗಿ ಹೋಗೋದಕ್ಕೋಸ್ಕರ ಈ ರೈಲ್ವೆ ಕನೆಕ್ಷನ್ನ ಸ್ಟಾರ್ಟ್ ಮಾಡ್ತಾರೆ. ನೀಲಗಿರಿ ರೈಲ್ವೆ ಮೌಂಟೇನ್ಸ್ ಸ್ಟಾರ್ಟ್ ಆಗಿದ್ದು 19th ಸೆಂಚುರಿಲಿ, ಬ್ರಿಟಿಷರ ಕಾಲದಲ್ಲಿ. 1890ನಲ್ಲಿ ಫಸ್ಟ್ ಪ್ರಪೋಸಲ್ನ ತೊಗೊಬರ್ತಾರೆ ಈ ನೀಲಗಿರಿ ಹಿಲ್ಸ್ಗೆ ರೈಲ್ವೆನ ಸ್ಟಾರ್ಟ್ ಮಾಡಬೇಕಂತೇಳಿ. ಫಸ್ಟು ಫ್ರಮ್ ಮೆಟ್ಟುಪಾಳ್ಯಮಿಂದ ಕುನ್ನೂರಿಗೆ 1890ನಲ್ಲಿ ಸ್ಟಾರ್ಟ್ ಆಗುತ್ತೆ. ಫ್ರಮ್ ಕುನ್ನೂರಿಂದ ಊಟಿಗೆ 1908ಅಲ್ಲಿ ರೈಲ್ವೆನ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ಆಲ್ಮೋಸ್ಟ್ 100 ಇಯರ್ಸ್ ಮೇಲಾಗಿದೆ ಈ ಒಂದು ನೀಲಗಿರಿ ರೈಲ್ವೆ ಮೌಂಟೇನ್ ಸ್ಟಾರ್ಟ್ ಆಗಿ. ಸೊ 2005ಅಲ್ಲಿ ಇದನ್ನು ಯುನೆಸ್ಕೋ ಹೆರಿಟೇಜ್ ಸೈಟ್ಗೂ ಕೂಡ ಆ್ಯಡ್ ಮಾಡ್ತಾರೆ. ಸೊ ಓವರಾಲ್ ಇದು ಆಲ್ಮೋಸ್ಟು 250 ಬ್ರಿಡ್ಜಸ್ನ ಕ್ರಾಸ್ ಮಾಡುತ್ತೆ, 16 ಟನಲ್ಸ್ಗಳನ್ನ ಕ್ರಾಸ್ ಮಾಡುತ್ತೆ. ಸೊ ನೀವು ನೋಡ್ಬೋದು, ಇದು ಸ್ಟೀಮ್ ಲೋಕೋಮೋಟಿವ್ ಶೆಡ್. ಇದು ಕುನ್ನೂರು ರೈಲ್ವೆ ಸ್ಟೇಷನ್ನು. ಸೊ ನನ್ನ ಟ್ರೈನ್ ಇದ್ದಿದ್ದು 12:15ಗೆ. ಸೊ ಟೈಮ್ ಇದ್ದರಿಂದ ಕುನ್ನೂರನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಆ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಇರೋಂತಹ ಕೆಲವು ಪ್ಲೇಸಸ್ಗಳನ್ನ ಹಾಗೆ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಮನೆಗಳು ನೋಡಿ ಯಾವ ಥರ ಕಟ್ಟಿದ್ದಾರೆ ಮೇಲ್ಗಡೆ, ಇಲ್ಲಿ ನೋಡಿ. ಈ ಕುನ್ನೂರು ರೈಲ್ವೆ ಸ್ಟೇಷನ್ 1897ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಇದಕ್ಕೆ ಮೋರ್ ದೆನ್ 100 ಇಯರ್ಸ್ ಆಫ್ ಹಿಸ್ಟ್ರಿ ಇದೆ. ಕುನ್ನೂರು ರೈಲ್ವೆ ಸ್ಟೇಷನ್ ಒಳಗಡೆ ಚಾಕ್ಲೇಟ್ ಶಾಪ್ ಇದೆ. ಈ ಕುನ್ನೂರು ಮತ್ತು ಊಟಿನಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರೀಸ್ಗಳಿದೆ. ಸೊ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋಂಥ ಚಾಕ್ಲೇಟ್ಸ್ಗಳು ಇಲ್ಲಿ ಸೇಲ್ ಆಗುತ್ತೆ. 200 ರುಪೀಸ್ಗೆಲ್ಲ ಒಳ್ಳೆ ಚಾಕ್ಲೇಟ್ ಸಿಗುತ್ತೆ. ನಾನು ಕೂಡ ಮಿಕ್ಸಡ್ ವಿತ್ ಡ್ರೈ ಫ್ರೂಟ್ಸ್ನ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಟ್ರೈನ್ ಬಂದಿದೆ, ಬನ್ನಿ. ನಂದು F1 57 ವಿಂಡೋ ಸೈಡ್ ಸಿಕ್ಕಿದೆ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ರೈಲ್ವೆ ಸ್ಟೇಷನ್ ಒಳಗಡೆ ಚಾಕ್ಲೇಟ್ ಶಾಪ್ಸ್ ಬಿಟ್ಟರೆ ಬೇರೆ ಯಾವುದೇ ಥರದ ಶಾಪ್ಸ್ ಇಲ್ಲ. ಸ್ನ್ಯಾಕ್ಸ್ ಏನಾದರೂ ಬೇಕಂದರೆ ಮುಂಚೆನೇ ತೊಗೊಂಡೋಗಿ. ಕುನ್ನೂರು ಮತ್ತು ಊಟಿನಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸು ಬ್ಯಾನ್ ಆಗಿದೆ. ಸೊ 1 ಲೀಟರ್ ವಾಟರ್ ಬಾಟಲ್ಸು ಸಿಗಲ್ಲ. ಕ್ಯಾರಿ ಮಾಡಿದ್ರೆ 5 ಲೀಟರ್ಸ್ ವಾಟರ್ ಕ್ಯಾನ್ನ ಕ್ಯಾರಿ ಮಾಡಬೇಕಾಗತ್ತೆ. ಇಲ್ಲಾಂದರೆ ಮನೆಯಿಂದನೇ ಒಂದು ಸ್ಟೀಲ್ ಬಾಟಲ್ನ ತೊಗೊಂಬಂದರೆ ಬೆಟರ್. ನಾನು ಸಜೆಸ್ಟ್ ಮಾಡೋದು ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅನ್ನೋರಿಗೆ ಮಾರ್ನಿಂಗ್ 7 to 7:30 ಟ್ರೈನ್ಗೆ ಬನ್ನಿ. ಆಗ ಮಿಸ್ಟ್ ಕ್ಲೌಡ್ ಇರೋಂಥ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಇಡೀ ಇಂಡಿಯಾದಲ್ಲಿನೇ ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು 6 ಪ್ಲೇಸಸಲ್ಲಿ ಮಾತ್ರ. ಮೊದಲನೇದು ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೇಸು. ಇದು 1881ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಡಾರ್ಜಿಲಿಂಗಲ್ಲಿ ಲೊಕೇಟ್ ಆಗಿದೆ. ಇದು ಕೂಡ ಯುನೆಸ್ಕೋ ಹೆರಿಟೇಜ್ ಸೈಟ್ಗೆ ಸೇರಿದೆ. ಎರಡನೇದು ನೀಲಗಿರಿ ರೈಲ್ವೆ ಮೌಂಟೇನ್ಸ್. ಇದು ಸ್ಟಾರ್ಟ್ ಆಗಿದ್ದು 1908ಅಲ್ಲಿ. ಇದು ಲೊಕೇಟ್ ಆಗಿರೋದು ಮೆಟ್ಟುಪಾಳ್ಯಮಿಂದ ಊಟಿವರೆಗೆ 46 ಕಿಲೋಮೀಟರ್ಸ್ ಟ್ರೈನ್ ಜರ್ನಿ ಇದೆ. 2005ಅಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ಗೆ ಈ ಟ್ರೈನ್ ಸೇರುತ್ತೆ. ಮೂರನೇದು ಕಾಲ್ಕಾ ಶಿಮ್ಲಾ ರೈಲ್ವೇಸ್. ಇದು ಹಿಮಾಚಲ್ ಪ್ರದೇಶದಲ್ಲಿ ಲೊಕೇಟ್ ಆಗಿದೆ. 1903ಅಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತಾರೆ.
ಫೋರ್ತ್ ಬಂದ್ಬಿಟ್ಟು ಕಾಂಗ್ರಾ ವ್ಯಾಲಿ ರೈಲ್ವೇಸ್. ಇದು ಲೊಕೇಟ್ ಆಗಿರೋದು ಹಿಮಾಚಲ್ ಪ್ರದೇಶ್ನ ಪಠಾನ್ಕೋಟ್ ಅಲ್ಲಿ. ಫಿಫ್ತ್ ಪ್ಲೇಸ್ ಬಂದು ಮೆಥರಾನ್ ಹಿಲ್ ರೈಲ್ವೇಸ್, ಇದು ಮಹಾರಾಷ್ಟ್ರದಲ್ಲಿದೆ. ಸಿಕ್ಸ್ತ್ ರೈಲ್ವೆ ಸ್ಟೇಷನ್ ಗಮ್ ರೈಲ್ವೇಸ್, ಇದು ವೆಸ್ಟ್ ಬೆಂಗಾಲ್ ಲೊಕೇಟ್ ಆಗಿದೆ. ಇಂಡಿಯಾದಲ್ಲಿ ಎತ್ತರವಾಗಿರ್ತಕ್ಕಂಥ ರೈಲ್ವೆ ಸ್ಟೇಷನ್ಗಳಲ್ಲಿ ಇದು ಕೂಡ ಒಂದು. ನಮ್ಮ ಕರ್ನಾಟಕದಲ್ಲೂ ಕೂಡ ಸಕಲೇಶ್ಪುರದಿಂದ ಕುಕ್ಕೆವರೆಗೂ ಟ್ರೈನ್ ಜರ್ನಿ ಮಾಡಿರೋರಿಗೆ ಗೊತ್ತಿರುತ್ತೆ, ಅವ್ರು ಕಮೆಂಟ್ ಮಾಡಿ. ಆ ಒಂದು ಟನಲ್ಸ್ ಮತ್ತೆ ಆ ಬ್ರಿಡ್ಜ್ನ ಕ್ರಾಸ್ ಮಾಡೋದು, ಆ ವೆಸ್ಟರ್ನ್ ಘಾಟ್ಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಮಾಡಿದವರು ಕಮೆಂಟ್ ಮಾಡಿ ಹೇಳಿ. ನೋಡಿ ಅಳ್ತವನೆ ಟ್ರೈನ್ ಸೌಂಡ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಪಾಪ ಇಷ್ಟು ಜನ ಇವರು ಸಮಾಧಾನ ಮಾಡ್ತಾರೆ ಅವ್ನು ಆಟ ಆಡಿಸ್ಕೊಂಡು. ಇಲ್ಲಿಂದ ಮುಂದೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗೋದಿಲ್ಲ. ವರ್ಚುವಲಿ ಆ ನೀಲಗಿರಿ ಮೌಂಟೇನ್ಸ್ನ ನೀವು ನೋಡಿ ಎಂಜಾಯ್ ಮಾಡ್ತಾ ಇರಿ. ಆ ಟ್ರೈನ್ ಸೌಂಡು, ಆ ನೇಚರ್ ಸೌಂಡ್ ಇರ್ಬೋದು, ಇದನ್ನೆಲ್ಲ ಕೇಳ್ತಾ ವಿಡಿಯೋನ ಎಂಜಾಯ್ ಮಾಡಿ. ಸೊ ಹೇಗಿದೆಯೋ ರಾ ಆಗಿ ಆ ವಿಡಿಯೋ ಹಾಕ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಈ ವಿಡಿಯೋನ ಫುಲ್ ನೋಡಿ, ಆವಾಗಲೇ ನಿಮಗೆ ಈ ಟಾಯ್ ಟ್ರೈನ್ ಜರ್ನಿ ನಿಜವಾದ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಈ ವಿಡಿಯೋನ ಪ್ಲೇ ಮಾಡ್ತೀನಿ. ಫುಲ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ನೀಲಗಿರಿ ಹಿಲ್ಸ್ ಮೇಲೆ ಹಾರ್ತಿರುವಂತ ನಮ್ಮ ನ್ಯಾಷನಲ್ ಫ್ಲಾಗ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಕುನೂರಿಂದ ಊಟಿಗೆ ಹೋಗ್ಬೇಕಾದ್ರೆ ಸಿಗುವಂತ ಫಸ್ಟ್ ಸ್ಟಾಪ್ ಅರವನಕಾಡು. ಅರವನಕಾಡು ಆದಮೇಲೆ ಬರುವಂಥ ನೆಕ್ಸ್ಟ್ ಸ್ಟಾಪೇನೆ ಲವ್ ಡೈಲಿ. ಇದು ಒನ್ ಆಫ್ ದ ಬ್ಯೂಟಿಫುಲ್ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬೋದು.
ಫೈನಲಿ ಊಟಿಗೆ ಬಂದು ತಲುಪಿದ್ದೀವಿ. ಊಟಿಗೆ ಇರೋಂಥ ಇನ್ನೊಂದು ಹೆಸರೇ ಉದಗಮಂಡಲಂ. ಊಟಿ ರೈಲ್ವೆ ಸ್ಟೇಷನಲ್ಲೇ ಕ್ಯಾಂಟೀನ್ ಇದೆ, ಮಧ್ಯಾಹ್ನ ಊಟ ಅಲ್ಲೇ ಸಿಗುತ್ತೆ. ನೀಲಗಿರಿ ಹಿಲ್ಸು ಮತ್ತು ಅಲ್ಲಿರ್ತಕ್ಕಂಥ ಪೈನ್ ಟ್ರೀಸ್ಗಳನ್ನ ನೋಡ್ತಾ ಬಂದ್ವಿ. ಎಷ್ಟು ಚೆನ್ನಾಗಿದೆ ಅಂದರೆ ರಿಯಲಾಗಿ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಫೈನಲಿ ಈ ಒಂದು ಟಾಯ್ ಟ್ರೈನ್ನ ಜರ್ನಿನ ಎಂಜಾಯ್ ಮಾಡಿರ್ತೀರಾ. ನನ್ನಷ್ಟೇ ನೀವು ಕೂಡ ಸಿನಿಕ್ ವ್ಯೂನ ವರ್ಚುವಲಿ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಊಟಿ ಇನ್ನೊಂದು ಪ್ಲೇಸ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಈಗ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.